ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಭಾಗ್ಯ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆವಾಗ ಅಲ್ಲಿಗೆ ರಿಸೆಪ್ಷನಿಸ್ಟ್ ಬಂದು ಹೇಳ್ತಾರೆ, ನೋಡಿ ಮೇಡಮ್, ಅಕೌಂಟ್ ಮ್ಯಾನೇಜರ್ ಬಂದಿದ್ದಾರೆ, ನೀವು ಹೇಳಿದ್ರಲ್ವಾ ಅವ್ರು ಬಂದ ಕೂಡಲೇ ಹೇಳಿ ಅಂತ ಹೇಳಿ ಅವ್ರು ಬಂದಿದ್ದಾರೆ, ಅವ್ರನ್ನ ಕಳಿಸ್ತೇನೆ ಅಂತ ಹೇಳ್ತಾರೆ. ಇನ್ನು ಭಾಗ್ಯ ಹೇಳ್ತಾರೆ, ಆಯಿತು ಕಳಿಸಿ ಅಂತ ಹೇಳ್ತಾರೆ. ಇನ್ನು ಅಲ್ಲಿಗೆ ಬರ್ತಾಳೆ ಶ್ರೇಷ್ಠನ್ ನೋಡಿ ಭಾಗ್ಯನಿಗೆ ತುಂಬಾ ಶಾಕ್ ಆಗುತ್ತೆ. ಆಗ ಶ್ರೇಷ್ಠ ಹೇಳ್ತಾಳೆ, ಅಂದ್ಕೊಂಡಿರ್ಲಿಲ್ಲಲ್ವಾ ನಾನೇ ಬಂದಿರೋದು, ನಿನಗೆ ಹೊಸ ಅಕೌಂಟ್ ಮ್ಯಾನೇಜರ್ ನಾನೇ ಇಲ್ಲಿರೋದು, ನೀನು ತಾಂಡ ಒಟ್ಟಿಗೆ ಇರ್ಬೋದು ಅಂತ ಅಂದ್ಕೊಂಡಿದ್ದೀರಾ, ಆದರೆ ಅದಾಗಲ್ಲ, ನಾನು ಯಾವತ್ತೂ ಇದ್ದೇ ಇರ್ತೇನೆ ಅಂತ ಹೇಳ್ತಾರೆ. ಭಾಗ್ಯನಿಗೆ ಅವಳನ್ನು ನೋಡಿ ಆ ಶಾಕಿಂದವಳು ಹೊರಗೆ ಬಂದಿರಲ್ಲ. ಇನ್ನು ಭಾಗ್ಯ ಹೇಳ್ತಾಳೆ, ಆಯಿತು ನಿನ್ನ ಕೆಲಸ ಏನು ಅಷ್ಟೇ ಮಾಡಿ ಶ್ರೇಷ್ಠ, ಉಳ್ದದ್ದೇನು ಮಾಡಬೇಡ ಅಂತ ಹೇಳ್ತಾರೆ. ಇನ್ನು ಭಾಗ್ಯನಿಗಂತೂ ತುಂಬಾ ಸಿಟ್ಟು ಬರ್ತಾ ಇರ್ತದೆ ಶ್ರೇಷ್ಠನ ಮೇಲೆ. ಯಾಕಂತ ಹೇಳಿದರೆ ತನ್ವಿನೂ ಶ್ರೇಷ್ಠನ ಮನೇಲೇ ಇರ್ತಾರೆ. ಇನ್ನು ಶ್ರೇಷ್ಠ ಎಲ್ಲ ಕೆಲಸನೂ ಮಾಡ್ತಾಳೆ, ಆದರೆ ಎಲ್ಲ ಕೆಲಸದಲ್ಲೂ ಭಾಗ್ಯನಿಗೆ ಮೋಸನೇ ಮಾಡ್ತಾ ಇರ್ತಾಳೆ. ಕನ್ನಿಕಾ ಏನು ಹೇಳಿದ್ಲು ಅದನ್ನೇ ಮಾಡ್ತಾ ಇರ್ತಾಳೆ ಶ್ರೇಷ್ಠ. ಇನ್ನು ಶ್ರೇಷ್ಠ ಹೇಳ್ತಾಳೆ, ಆಯ್ತು ಭಾಗ್ಯ, ನಂಗೆ ಹೋಗ್ಬೇಕು ಇವಾಗ, ಯಾಕಂತ ಹೇಳಿದರೆ ಮನೇಲಿ ನನ್ನ ಮಗಳಿದ್ದಾಳೆ, ಮಗಳು ಕಾಯ್ತಾನೇ ಇರ್ತಾಳೆ ಯಾವಾಗ ನಾನು ಬರ್ತೇನಂತ ಹೇಳ್ತಾಳೆ. ಇನ್ನು ಶ್ರೇಷ್ಠ ಬೇಕಂತ ಹೇಳಿ ತನ್ವಿನ ಅವಳ ಆಫೀಸ್ ಹತ್ರ ಕರೆಸಿರ್ತಾಳೆ. ಇನ್ನು ತನ್ವಿ ಅಲ್ಲಿಗೆ ಬರ್ತಾಳೆ. ಶ್ರೇಷ್ಠ ಬೇಕಂತೇಳಿ ತನ್ವಿನ ಹಗ್ ಮಾಡ್ಕೊಳ್ತಾಳೆ ಭಾಗ್ಯನ ಎದುರಿಗೆ. ಭಾಗ್ಯನಿಗೆ ಭೂಮಿನೇ ಕುಸಿದಂತಾಗುತ್ತೆ, ತುಂಬಾ ಶಾಕ್ ಆಗುತ್ತೆ. ಇನ್ನು ತನ್ವಿ ಭಾಗ್ಯನ ಹತ್ರ ಮಾತೇ ಆಡಿಸ್ತಿರಲ್ಲ. ಬೇಕಂತ ಹೇಳಿ ತನ್ವಿ ಭಾಗ್ಯನ ಮೇಲೆ ಸಿಟ್ಟು ಮಾಡ್ಕೊಂಡಿರ್ತಾಳೆ. ತನ್ವಿ ಶ್ರೇಷ್ಠ ನೋಡಿ, ಆಂಟಿ ಐ ಮಿಸ್ ಯು ಸೋ ಮಚ್ ಆಂಟಿ, ನನಗೆ ನಿಮ್ಮದೇ ಎಣಿಸ್ತಾ ಇತ್ತು ಹಾಗೆಲ್ಲ ಹೇಳ್ತಾಳೆ. ಇನ್ನು ಭಾಗ್ಯನಿಗೆ ತುಂಬಾ ಬೇಜಾರಾಗುತ್ತೆ, ಯಾಕೆ ತನ್ವಿ ಈ ರೀತಿ ಮಾಡ್ತಿದ್ದೆ ಹೇಳ್ಕೊಂಡು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ. ಇನ್ನು ಶ್ರೇಷ್ಠ ತನ್ವಿ ಖುಷಿಯಾಗಿ ಮನೆಗೆ ಹೋಗ್ತಾರೆ. ಇನ್ನು ಈ ಕಡೆ ಭಾಗ್ಯನಿಗೆ ತುಂಬಾ ಬೇಜಾರಾಗ್ತಾ ಇರ್ತದೆ. ಇದೆಲ್ಲ ನಾನು ಹೇಗೆ ಸರಿ ಮಾಡಲಿ, ತನ್ವಿನ ನನ್ನ ದಾರಿಗೆ ಹೇಗೆ ತರಲಿ, ತನ್ವಿಗೆ ಹೇಗೆ ಬುದ್ಧಿ ಹೇಳಲಿ, ಆ ಶ್ರೇಷ್ಠ ಒಳ್ಳೆಯವಳಲ್ಲ ಅಂತ ನಾನು ಹೇಗೆ ಹೇಳಲಿ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.